ಅಂಬೇಡ್ಕರ್ ಕಿ ಬೋಲೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಿ ಬಂಧುಗಳೇ, ತಮಗೆಲ್ಲ ತಿಳಿದಿರೋ ಹಾಗೆ 3 ದಿನಗಳ ಹಿಂದೆ ಲೋಕಸಭಾ ಸಂಸತ್ನಲ್ಲಿ ಕೇಂದ್ರದ ಒಬ್ಬ ಗೃಹ ಮಂತ್ರಿ ಆಗಿರುವಂತಹ ಒಬ್ಬ ಗಡಿಪಾರದಂತಹ ಒಬ್ಬ ನಾಲಾಯಕ ಗೃಹ ಮಂತ್ರಿ ಅಮಿತ್ ಶಾ ಅನ್ನುವಂಥ ಒಬ್ಬ ನಾಲಾಯಕ ಗೃಹ ಮಂತ್ರಿ ಮೊನ್ನೆ ದಿನ ಅವರ ರಾಜಕೀಯ ತವರನ್ನು ತೀರ್ಸ್ಕೊಳ್ಳೋದಕ್ಕೋಸ್ಕರ ಮೊನ್ನೆ ಇಡೀ ದೇಶವೇ ಲೋಕಸಭೆ ಸಂಸತ್ತನ್ನು ವೀಕ್ಷಣೆ ಮಾಡಬೇಕಾಗಿದ್ರೆ ಆ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಉದ್ದೇಶಿಸಿ ಅವಮಾನ ಮಾಡುವ ಉದ್ದೇಶದಿಂದಲೇ ಎಲ್ಲ ಇಡೀ ದೇಶ ವೀಕ್ಷಣೆ ಮಾಡಬೇಕಾಗಿದ್ರೆ ಆ ವ್ಯಕ್ತಿ ಬಾಬಾ ಸಾಹೇಬ್ ಅವರಿಗೆ ಅವಮಾನ ಮಾಡುವ ಹಾಗೆ ಅಂಬೇಡ್ಕರ್ ಅನ್ನುವಂಥದ್ದು ಈಗ ಪ್ಯಾಷನ್ ಆಗಿಬಿಟ್ಟಿದೆ. ಅದರ ಬದಲು ದೇವರ ಸ್ಮರಣೆ ನಾವು ಮಾಡಿದ್ರೆ ನಮಗೆ 7 ಜನ್ಮದ ಪುಣ್ಯ ಸಿಕ್ತು ಅಂತ ಹೇಳ್ಕೊಂಡು ಮೊನ್ನೆ ದಿನ ಅವರು ಹೇಳಿಕೆಯನ್ನು ಕೊಟ್ಟಿರ್ತಾರೆ. ತದನಂತರ ಅದನ್ನು ಸಮರ್ಥನೆ ಮಾಡಿಸ್ಕೊಳ್ಳಿಕ್ಕೋಸ್ಕರ ಕಾಂಗ್ರೆಸ್ ಪಕ್ಷದ ಮೇಲೆ ಟೀಕೆ ಮಾಡಲಿ ಹೋಗ್ತಾರೆ. ಆ ವ್ಯಕ್ತಿ ಅವನ್ನ ಏನಂತ ಹೇಳ್ಕೊಂಡು ಅವ್ರ ರಕ್ತ ಚರಿತ್ರೆ ಅವನ ಜಾತಿ ಮನಸ್ಥಿತಿ ಇಡೀ ದೇಶ ನೋಡ್ಬಿಟ್ಟಿದೆ. ನಾವು ಈ ಮೂಲಕ ದೇಶದ ಪ್ರತಿಯೊಂದು ಕಡೆಗಳಲ್ಲೂ ಕೂಡ ದಲಿತ ಪರ ಸಂಘಟನೆಯವರು, ಅಂಬೇಡ್ಕರ್ ವಾದಿಗಳು ಒಂದು ಮಾತು ನಾನು ಹೇಳ್ತೀನಿ ನೆನ್ಪಿಡಿ. ಇವತ್ತೇನಾದ್ರೂ ಅಮಿತ್ ಶಾ ಕೂಡ ಒಬ್ಬ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟ ಸಂವಿಧಾನ ಅಡಿಯಲ್ಲೇ ಕೂಡ ಆತ ಕೂಡ ಒಂದು ಗೃಹ ಮಂತ್ರಿ ಆಗಿದ್ದಾನೆ. ಆದ್ರೆ ಮೊನ್ನೆ ದಿನ ಅವನೇನು ಬಾಬಾ ಸಾಹೇಬ್ರಿಗೆ ಆಗುವಂತಹ ರೀತಿಯಲ್ಲಿ ಏನು ಹೇಳಿಕೆಯನ್ನು ಕೊಟ್ಟಿದ್ನೋ ಅದು ಇಡೀ ಸಂಪೂರ್ಣ ದಲಿತ ಸಮಾಜಕ್ಕೆ ತುಂಬಾ ನೋವನ್ನು ಉಂಟು ಮಾಡಿದೆ. ಒಂದು ಮಾತು ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಬಂಧುಗಳೇ, ನೆನಪಿಡಿ, ನಮಗೆ ಯಾವ ರಾಮನಿಂದನೂ, ಯಾವ ಲಕ್ಷ್ಮಣನಿಂದನೂ, ಯಾವ ಅಲ್ಲನಿಂದನೂ, ಯಾವ ಕ್ರೈಸ್ತನಿಂದನೂ ನಮಗೆ ನ್ಯಾಯ ಸಿಕ್ಕಿದ್ದಿಲ್ಲ ದಲಿತರಿಗೆ. ಬಂಧುಗಳು ನೆನಪಿಡಿ, ನಮಗೆ ಸಿಕ್ಕಿದ್ದು ಅಂಬೇಡ್ಕರ್ ಅವರಿಂದಾನೇ. ಸಂವಿಧಾನದಲ್ಲಿ ನಮ್ಮ ರಕ್ಷಣೆ ಕೊಟ್ಟಿದ್ದು ಅಂತ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದಂತಹ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರನ್ನ ಕೇಂದ್ರ ಸರ್ಕಾರ ಕೂಡಲೇ ಅವರನ್ನ ಸಂಪುಟ ಸಭೆಯಿಂದ ವಜಾಗೊಳಿಸಬೇಕು. ತದನಂತರದಲ್ಲಿ ಅವರನ್ನ ಈಗ ಅಮಿತ್ ಶಾ ಅವರನ್ನು ಬೆದರುಗೊಂಬೆ ಮಾಡಿ ಅವರನ್ನು ಸಾವಿರಾರು ಕೇಸ್ಗಳು ದೇಶದಾದ್ಯಂತ ದಲಿತರ ಮೇಲೆ ಆಗ್ತಾನೆ ಇದೆ. ಇದ್ರ ಬಗ್ಗೆ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಯಾರು ಸರಿಯಾದ ರೀತಿ ಗಮನ ಕೊಡ್ತಾ ಇಲ್ಲ. ನಮ್ಗೆ ಸಿಗಬೇಕಾಗಿದ್ದ ನ್ಯಾಯ ಇವತ್ತಿನವರೆಗೂ ಸಿಗ್ತಾ ಇಲ್ಲ. ಆದರೆ ಸಾಮಾಜಿಕ ನ್ಯಾಯದ ಕಲ್ಪನೆಯಲ್ಲಿ ಇವತ್ತು ರಾಜ್ಯಭಾರ ಮಾಡ್ತಾ ಇದೆ ಕೇಂದ್ರ ಸರ್ಕಾರ, ನಮ್ಮ ಮೋದಿಯವರ ಸರ್ಕಾರ. ಅವರು ಕೂಡ ನಮ್ಮ ಒಂದು ಮಾತಿನಿಂದ ಈ ದೇಶದ ಜನಸಂಖ್ಯೆ ಮೇಲೆ, ಈ ದೇಶದ ಜನಸಾಮಾನ್ಯರ ಮೇಲೆ ಯಾವ ರೀತಿ ಭಾವನೆಗಳು ವ್ಯಕ್ತವಾಗ್ತದೆ ಅನ್ನತಕ್ಕಂಥದ್ದು ನೋಡೋದು ಮುಂಚೆ ಅವರೇ ಸಂಸತ್ನಲ್ಲಿ ಭಾಷಣ ಮಾಡ್ತಾ ಇರ್ತಾರೆ. ಅಂಬೇಡ್ಕರ್ ಅಂತ ಹೇಳ್ತಾ ಇರ್ತಾರ. ನೀವು ಅಂಬೇಡ್ಕರ್ ಹಿಂಗೆ ಹೇಳ್ತಾ ಇದ್ರೆ ಅದ್ರ ಬದಲು ರಾಮನ ಹೆಸರನ್ನ ನೀವು ಹೇಳಿದ್ರೆ, ದೇವರ ಹೆಸರನ್ನ ಹೇಳಿದ್ರೆ ಸ್ವರ್ಗಕ್ಕೆ ಹೋಗ್ತಾ ಇದ್ರಿ. ಅಂಬೇಡ್ಕರ್ ಅವ್ರ ಹೆಸರಿಗೆ ಹೇಳಿದ್ರೆ ನೀವು ನರಕಕ್ಕೆ ಹೋಗ್ತೀರಿ ಅಂತ ನಾವು ಇದು ಎಂತ ನೋವಿನ ಸಂಗತಿ ಅನ್ನೋದನ್ನು